सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं ग्रहजमहममेयं ध्येयमाम्नाजगेयं सदजमसदजेयं श्रीसहायं भजेयम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावात्येडमो कोऽपि वाग्मि जडमतिरपि जन्तुर्जायते प्राक्तमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्या सिद्धान्तदुर्भान्तविध्वंसन विचक्षणः जयतीर्थाख्यतरनिर्भासतां नो कृदम्बरे अर्थिकल्पितकल्पोऽयं प्रत्यर्थिगजकेसरि व्यासतीर्थगुरुर्भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय रमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् ಈಗ ಎರಡನೇ ಶ್ಲೋಕಕ್ಕೆ ಹೋಗೋಣ. ಸಸರ್ಜ ಭಗವಾನಾದೌ ತ್ರೀನ್ ಗುಣಾನ್ ಪ್ರಕೃತೆ ಪರಃ ಮಹತ್ತತ್ವಂ ತತೋ ವಿಷ್ಣುಃ ಸೃಷ್ಟವಾನ್ ಬ್ರಹ್ಮಣಸ್ತನುಂ ಸತರ್ಜ ಅಂತ ಹೇಳಿದ್ರು. ಮೊದಲು ಸೃಷ್ಟಿಯನ್ನ ಮಾಡಿದ ದೇವರು. ನೋಡಿ, ಶ್ಲೋಕವನ್ನ ಪ್ರಾರಂಭ ಮಾಡ್ಬೇಕಾದ್ರೆ ಕ್ರಿಯಾಪದವನ್ನು ಮೊದಲಿಗೆ ಹಾಕ್ತಾರೆ. ಮೊದಲು ಒಂದೇ ಅಂತ ಹಾಕಿದ್ರು. ಈಗ ಸಸರ್ಜ ಅಂದ್ರೆ ಸೃಷ್ಟಿಯನ್ನ ಮಾಡಿದ ಪರಮಾತ್ಮ ಅಂತ ಹೇಳಿದ್ರು. ಏನನ್ನ ಸೃಷ್ಟಿ ಮಾಡ್ದ, ಯಾವ್ದ್ರಿಂದ ಸೃಷ್ಟಿ ಮಾಡ್ದ ಅಂದಾಗ ತ್ರೀನ್ ಗುಣ, ಮೂರ್ ಗುಣ ಯಾವುದು? ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣ. ಇವುಗಳನ್ನ ಸೃಷ್ಟಿ ಮಾಡ್ದ. ಯಾವುದರಿಂದ ಸೃಷ್ಟಿ ಮಾಡ್ದ? ಪ್ರಕೃತೆ, ಮೂಲ ಪ್ರಕೃತಿ. ಮೂಲ ಪ್ರಕೃತಿ ಅಂದ್ರೆ ಲಕ್ಷ್ಮೀ ದೇವಿ, ಅದಕ್ಕೆ ಅಭಿಮಾನಿ ದೇವತೆ. ಈಗೆಲ್ಲ ನಾವು ಹೇಳ್ತೀವಲ್ಲ, ಪ್ರಕೃತಿಯಿಂದಲೇ ಇಡೀ ಜಗತ್ತು, ಪ್ರಕೃತಿಯ ಪರಿಣಾಮ. ತಾನೇ ಜಗತ್ತು ಪರಿಣಾಮ ಆಗೋಗಿದೆ ಅಂದ್ರೆ ಮೂಲ ಒಂದು ಪ್ರಕೃತಿ ತತ್ವ ಅಂತಿದೆ. ಅದಕ್ಕೆ ಹುಟ್ಟಿಲ್ಲ, ಅದು ಯಾವ್ದಿಂದನೂ ಹುಟ್ಟಿರೋದಲ್ಲ, ಅದೊಂದಿದೆ, ಯಾವಾಗ್ಲೂ ಅನಾದಿ ಕಾಲದಿಂದ ಇದೆ. ಆ ಪ್ರಕೃತಿ ತತ್ವದಿಂದ ಮೂರು ಗುಣ ಬಂತು. ಸತ್ವಗುಣ, ರಜೋಗುಣ ಮತ್ತೆ ತಮೋ ಗುಣಗಳು ಬಂತು. ಆಮೇಲೆ ಏನಾಯ್ತು? ತತಃ ವಿಷ್ಣು ಮಹತ್ತತ್ವ. ಆಮೇಲೆ ಮಹತ್ತತ್ವವನ್ನು ಸೃಷ್ಟಿ ಮಾಡ್ತಾ. ಆ ಮಹತ್ತತ್ವ ಏನು? ಬ್ರಹ್ಮಣ ತನು, ಬ್ರಹ್ಮದೇವರ ಶರೀರ ಅದು ಅಂತ. ಹಾಗಾದ್ರೆ ಏನಾಯ್ತು? ಮೊದಲು ಒಂದು ಪ್ರಕೃತಿ ತತ್ವ, ಆಮೇಲೆ ಮೂರು ಗುಣ, ಸತ್ವಗುಣ, ರಜೋಗುಣ, ತಮೋಗುಣ. ಆಮೇಲೆ ಏನು? ಬ್ರಹ್ಮದೇವರ ಶರೀರ ಅಂದ್ರೆ ಮಹತ್ತತ್ವ ಅಂತ ಅರ್ಥ. ಹಾಗಾದ್ರೆ ಮಹತ್ತತ್ವದಲ್ಲಿ ಏನ್ ಬರುತ್ತೆ ಅಂತ ಅರ್ಥ? ಯಾವತ್ತು ಕಾರಣದ ಗುಣ ಎಲ್ಲ ಕಾರ್ಯದಲ್ಲಿ ಬರುತ್ತೆ. ಅಂದ್ರೆ ಈ ತಂದೆ ತಾಯಿಗಳಿಂದ ಮಗು ಹುಟ್ಟತ್ತೆ. ತಂದೆ ತಾಯಿಗಳು ಮಗುವಿಗೆ ಕಾರಣ. ಕಾರಣವಾದದ್ರಲ್ಲಿ ಏನ್ ಗುಣ ಇರುತ್ತೋ ಅದೆಲ್ಲ ಕಾರ್ಯದಲ್ಲಿ ಬರುತ್ತೆ. ಅಂದ್ರೆ ತಂದೆ ತಾಯಿಗಳ ಗುಣ ಮಕ್ಕಳಲ್ಲಿ ಬರುತ್ತೆ ಅಂತ ಅರ್ಥ. ಹಾಗೆ ಪ್ರಕೃತಿ ತತ್ವದಿಂದ ಮೂರ್ ಗುಣ ಹುಟ್ಟಿತು, ಸತ್ವಗುಣ, ರಜೋಗುಣ, ತಮೋಗುಣ. ಅದರಿಂದ ಹುಟ್ಟಿದ್ ಯಾವುದು? ಮಹತ್ತತ್ವ. ಅಂದ್ರೆ ಮಹತ್ತತ್ವದಲ್ಲಿ ಹಿಂದಿನ ಗುಣ ಎಲ್ಲ ಬರ್ಬೇಕು. ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ. ಯಾಕೆ? ಮಗ ಮತ್ತೆ ತಂದೆ ತಾಯಿ ತರ. ಇದನ್ನ ಶಾಸ್ತ್ರದ ಪರಿಭಾಷೆಯಲ್ಲಿ ಏನ್ ಹೇಳ್ತೀವಿ? ಮಣ್ಣಿನಿಂದ ಘಟ ಆಯ್ತು, ಮಡಿಕೆ. ಮಣ್ಣಿನಲ್ಲಿ ಏನೇನ್ ಗುಣ ಇದೆಯೋ ಅದೆಲ್ಲ ಮಡಿಕೆಯಲ್ಲಿ ಬರ್ಬೇಕು. ಹಾಗೆ ದಾರಗಳಿಂದ ಬಟ್ಟೆ ಆಯ್ತು, ದಾರದಲ್ಲಿ ಏನೇನ್ ಗುಣ ಇದೆಯೋ ಅದೆಲ್ಲ ಬಟ್ಟೆಯಲ್ಲಿ ಬರ್ಬೇಕು. ಇಷ್ಟೇ. ಇದು ಶಾಸ್ತ್ರೀಯ ಉದಾಹರಣೆ, ಇದು ಲೌಕಿಕ ಉದಾಹರಣೆ. ಹಾಗೆ ಇಲ್ಲಿ ಯಾವುದರಿಂದ ಏನೇನು ಸೃಷ್ಟಿ ಆಗ್ತಾ ಹೋಗುತ್ತೋ ಅದೆಲ್ಲ ಹಿಂದಿನ ಗುಣ ಎಲ್ಲ ಮುಂದಿನದಲ್ಲಿ ಬರ್ತಾ ಹೋಗುತ್ತೆ ಅನ್ನೋದನ್ನ ಗಮನಿಸ್ತಾ ಹೋಗ್ತದೆ. ಇನ್ನು ಮಹತ್ತತ್ವ ಅಂದ್ರೇನು? ಬ್ರಹ್ಮದೇವರ ಶರೀರ. ಇಷ್ಟು ಈ ಶ್ಲೋಕದಲ್ಲಿ ಬಂತು. ಇದ್ರ ಬಗ್ಗೆ ಇನ್ನೇನ್ ವಿಶೇಷ ಹೇಳ್ತಾರೆ ಅಂದ್ರೆ, ಈಗ ಬ್ರಹ್ಮದೇವರ ಶರೀರ ಬಂತು ಅಂತ ಹೇಳಿದ್ರು.
ಬ್ರಹ್ಮದೇವರೇ ಸೃಷ್ಟಿ ಆಗದೆ ಇದ್ರೆ ಬ್ರಹ್ಮದೇವರ ಶರೀರ ಹೆಂಗ್ ಬರುತ್ತೆ? ಅದಕ್ಕೆ ಏನ್ ಇಟ್ಕೊಳ್ಬೇಕು ಈ ಶ್ಲೋಕದಲ್ಲಿ ಅಂದ್ರೆ, ಪ್ರಕೃತಿ ತತ್ವದಿಂದ 3 ಗುಣ ಹುಟ್ಟಿದ ಮೇಲೆ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದ ದೇವರು ಅಂತ ಅರ್ಥ. ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದ ಮೇಲೆ ಅವರಿಗೆ ಶರೀರ ಕೊಟ್ಟಿದ್ದಾನೆ ಅಂತ. ಬ್ರಹ್ಮದೇವರ ಸೃಷ್ಟಿಯಿಂದ ಏನರ್ಥ? ಅವರಿಗೆ ಶರೀರವನ್ನು ಕೊಡೋದು ಅಂತಾರೆ. ಯಾಕೆ? ಎಲ್ಲಾ ಜೀವರು ಕೂಡ ಇದ್ದೇ ಇರ್ತಾರೆ. ತಂದೆ ತಾಯಿಗಳಿಂದ ಮಗುವಿಗೆ ಏನ್ ಸಿಗತ್ತೆ? ಆ ಜೀವಕ್ಕೆ ದೇಹ ಸಿಗತ್ತೆ ಅಷ್ಟೇ. ಜೀವ ಯಾವಾಗಲೂ ಇರುತ್ತೆ ಆತರ. ಇದು 2ನೇ ಶ್ಲೋಕದ ತಾತ್ಪರ್ಯ. ಇಲ್ಲಿ ಗಮನಿಸಬೇಕಾಗಿದ್ದು ಒಂದು ವ್ಯಾಕರಣ ದೋಷ ಇದೆ ಇಲ್ಲಿ ವಸ್ತುತಃ ಮೇಲ್ನೋಟಕ್ಕೆ ನೋಡಿದಾಗ. ಕೆಲವರು ಆಕ್ಷೇಪ ಮಾಡ್ತಾರೆ, ಏನ್ ವ್ಯಾಕರಣ ದೋಷ ಅಂದ್ರೆ, ಈಗ ತನು ಅಂತ ಶಬ್ದ ಇದೆ. ತನುಂ ಮಹತ್ತತ್ವಂ ಬ್ರಹ್ಮಣ ತನುಂ ಮಹತ್ತತ್ವಂ. ಬ್ರಹ್ಮದೇವರ ಶರೀರ, ತನು ಅಂದ್ರೆ ಶರೀರ, ಶರೀರವಾದ ಮಹತ್ತತ್ವವನ್ನ ವಿಷ್ಣು ಸೃಷ್ಟವಾನ್, ಭಗವಂತ ಸೃಷ್ಟಿ ಮಾಡಿದ ಅಂತ ಹೇಳಿ. ಅಲ್ಲಿ ತನುಂ ಅಂದ್ರೆ, ತನು ಅನ್ನೋ ಶಬ್ದ ಈ ಸಂಸ್ಕೃತದಲ್ಲಿ ಸ್ತ್ರೀಲಿಂಗ ಶಬ್ದ. ತನು ಅನ್ನೋ ಶಬ್ದ ತನುಹು ತನು ಅಂತ ಹಾಗೆ ನಡೆಯೋದು ಶಬ್ದ. ಆದ್ರೆ ಮಹತ್ತತ್ವಂ ಅನ್ನೋದು ನಪುಂಸಕಲಿಂಗ ಶಬ್ದ. ಇದೋ ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದೀನಿ ಪರಿಚಯಕ್ಕೆ. ಹಾಗೆ ಮುಂದಕ್ಕೆ ಹೋಗೋಣ ಮುಂದಿನ ಶ್ಲೋಕಕ್ಕೆ. ಅದೇ ಬೇರೆಯವರು ಆಕ್ಷೇಪ ಮಾಡ್ತಾರಲ್ಲ, ಅದಕ್ಕೆಲ್ಲ ನಮ್ಮ ಟಿಪ್ಪಣಿಕಾರರು ಅಲ್ಲಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅದ್ನ ತನು ಅಂತ ಆಗ್ಬೇಕದು. ಮಹತ್ತತ್ವಕ್ಕೆ ಅದು ವಿಶೇಷಣ. ತನುವಾದ ಮಹತ್ತತ್ವ ಅಂದ್ರೆ ಚಿಕ್ಕದ ಇದು ದೇಹವಾದ ಮಹತ್ತತ್ವವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ. ಹಾಗಾಗಿ ಏನಾಗ್ಬೇಕಾಗಿತ್ತು? ಅದು ನಪುಂಸಕಲಿಂಗದ ಶಬ್ದ ಅಂದ್ರೆ ತನು ಮಹತ್ತತ್ವ ಅಂತ ಆಗ್ಬೇಕು. ತನುಂ ಅಂತ ಆಗಲ್ಲ, ತನು ಅಂತ ಆಗ್ಬೇಕು. ತನು ಅನ್ನೋದನ್ನ ಬಿಟ್ಟು ತನುಂ ಅಂತ ಹೇಗೆ ಹೇಳಿದ್ರಿ ಅಂದ್ರೆ, ಕೆಲವು ಶಬ್ದ ಅದು ನಿತ್ಯ ಸ್ತ್ರೀಲಿಂಗ ಶಬ್ದ, ಯಾವಾಗ ಸ್ತ್ರೀಲಿಂಗದಲ್ಲೇ ಇರುತ್ತೆ, ಆದ್ರಿಂದ ಸಮಸ್ಯೆ ಇಲ್ಲ ಅಂತ ಅದಕ್ಕೊಂದು ಉತ್ತರ ಕೊಟ್ಟಿದ್ದಾರೆ. ಇದನ್ನ ವ್ಯಾಖ್ಯಾನದಲ್ಲಿ ನೀವು ಗಮನಿಸಬಹುದು. ಅದೊಂದು ವಿಷಯ ಹೇಳಿದ್ದಾರೆ. ಇದಾಗಿ ಮುಂದಕ್ಕೆ ಹೋಗೋಣ. ಎಲ್ಲೆಲ್ಲಿ ವಿಶೇಷಾಂಶ ಇದೆ ಅಲ್ಲಿ ಮಾತ್ರ ನೋಡೋಣ. ಇಲ್ಲಿ ವಿಶೇಷ ವಿಚಾರ ಅಂತ ಏನ್ ಕೊಟ್ಟಿದ್ದಾರೆ ಈ ಪುಸ್ತಕದಲ್ಲಿ ಅಂದ್ರೆ, ನಿಮ್ಗೆ 7ನೇ ಪೇಜಲ್ಲಿ ಕೊಟ್ಟಿದ್ದಾರೆ ವಿಶೇಷ ವಿಚಾರ ಅಂತ. ಏನ್ ವಿಶೇಷ ವಿಚಾರ? ಭಗವಾನ್ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಕೊಟ್ಟಿದ್ದಾರೆ. ಈ ಶ್ಲೋಕದಲ್ಲಿ ಭಗವಾನ್ ಅಂತ ಬಂತು. ನಾವೆಲ್ರಿಗೂ ಭಗವಾನ್ ಅಂತ ಸಾಮಾನ್ಯವಾಗಿ ಹೇಳ್ತೀವ, ದೇವರಿಗೆ ಮಾತ್ರ ಭಗವಂತ ಅಂತ ಹೇಳ್ತೀವಿ. ಆದ್ರೆ ಸಂಸ್ಕೃತದಲ್ಲಿ ಗುರುಗಳಿಗೂ ಭಗವಾನ್ ಅಂತ ಹೇಳ್ಬೋದು, ದೇವತೆಗಳಿಗೂ ಭಗವಾನ್, ಎಲ್ರಿಗೂ ಭಗವಾನ್. ಮತ್ತೆ ಸಾಮ್ಯ ಏನ್ ಬಂತು? ಎಲ್ರಿಗೂ ಭಗವಾನ್ ಅಂತ ಬಳಸ್ತೀವಿ ಅಂದ್ರೆ ಪೂಜ್ಯರಿಗೆ ಭಗವಾನ್ ಅಂತ ಕರೀತಾರೆ ಅಷ್ಟೇ. ಯಾರನ್ನ ನಾವು ಸತ್ಕಾರ ಮಾಡ್ಲಿಕ್ಕೆ ಯೋಗ್ಯರಾಗಿರ್ತಾರೋ ಯಾರು ಅಂಥವರಿಗೆ ಬಳಸುವಂತ ಶಬ್ದ ಭಗವಾನ್. ಇಲ್ಲಿ ಭಗವಾನ್ ಅಂದ್ರೇನೋ ಒಂದು ಶ್ಲೋಕ ಕೊಟ್ಟಿದೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರೇಯಃ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ ಅಂತ. ಅಥವಾ ಇತೀರಿತಃ 2 ಪಾಠ ಇದೆ. ಇತೀರಿತಃ ಇತೀರಣ ಅಂತ ಒಂದು ಪಾಠ ಇದೆ. ಇತೀರಣ, ಈರಣ ಅಂದ್ರೆ ಹೀಗೆ ಹೇಳಲ್ಪಟ್ಟಿರೋದು ಅಂತ ಅರ್ಥ. ಇಲ್ಲಿ ಷಣ್ಣಾಮ್ ಅಂತ ಹೇಳಿದ್ದಾರೆ. ಷಣ್ಣಾಮ್ ಅಂದ್ರೆ 6 ಗುಣಗಳಿಗೆ ಭಗ ಅಂತ ಹೆಸರಿದೆ. ಭಗವಾನ್ ಅಂತ ಕರಿತೀವಿ. ಅಂದ್ರೆ ಭಗವುಳ್ಳವನಿಗೆ ಭಗವಾನ್ ಅಂತ ಕರಿತೀವಿ. ಹಾಗಾದ್ರೆ ಭಗ ಅಂತಂದ್ರೆ ಏನು? 6 ಗುಣ. ಯಾವ್ದು ಗುಣ? ಮೊದಲನೇದು ಐಶ್ವರ್ಯ, ಆಮೇಲೆ ವೀರ್ಯ, ಯಶಸ್ಸು, ಕಾಂತಿ, ಅದನ್ನ ಶ್ರೀ ಅಂತ ಕರ್ತಿದ್ದಾರೆ. ಆಮೇಲೆ ಜ್ಞಾನ, ಆಮೇಲೆ ವಿಜ್ಞಾನ. ಹಾಗಾದ್ರೆ ಐಶ್ವರ್ಯ, ವೀರ್ಯ, ಯಶಸ್ಸು, ಶ್ರೀ, ಜ್ಞಾನ, ವಿಜ್ಞಾನ, ಇಷ್ಟು ಗುಣ ಇದ್ರೆ ಅವನನ್ನ ಭಗವಾನ್ ಅಂತ ಕರಿಬೇಕು. ಯಾಕೆ ಇದಕ್ಕೆಲ್ಲ ಭಗ ಅಂತ ಹೆಸರು, ಇದನ್ನ ವಾನ್ ಮತ್ತು ಪ್ರತ್ಯಯ ಅಂತೂ ಭಗವಾನ್. ಇಲ್ಲಿ ಸಮಗ್ರ ಅನ್ನೋ ಶಬ್ದ ಎಲ್ಲಾ ಕಡೆ ಇಟ್ಕೊಳ್ಬೇಕು. ಶ್ಲೋಕದಲ್ಲಿ ಒಂದ್ಸರಿ ಸಮಗ್ರ ಅಂತ ಹಾಕಿದ್ದಾರೆ. ಸಮಗ್ರ ಐಶ್ವರ್ಯ, ಸಮಗ್ರ ವೀರ್ಯ, ಸಮಗ್ರ ಯಶಸ್ಸು, ಸಮಗ್ರ ಸಂಪತ್ತು, ಸಮಗ್ರ ಜ್ಞಾನ, ಸಮಗ್ರ ವಿಜ್ಞಾನ, ಇಷ್ಟು. ಇದೊಂದು ವಿಶೇಷ. ಇನ್ನು ಮುಂದಕ್ಕೆ ಹೋಗೋಣ. 3ನೆಯ ಶ್ಲೋಕ. ಮಹತ್ತತ್ವಾದ್ ಅಹಂಕಾರಂ ಸಸರ್ಜ ಶಿವಗ್ರಹಂ ದೈವಾನ್ ದೇಹಾನ್ ಮನಃ ಖಾನಿ ಖಂಚಸಃ ತ್ರಿವಿಧಾತ್ ತತಃ. ಇದು ಮಹತ್ತತ್ವದ ಸೃಷ್ಟಿಯನ್ನ ಹಿಂದಕ್ಕೆ ಹೇಳಿದ್ರು. ಅಂದ್ರೆ ಬ್ರಹ್ಮದೇವರ ಶರೀರ ಮಹತ್ತತ್ವ. ಅದಾದ್ಮೇಲೆ ಯಾವ್ದು ಬರುತ್ತೆ? ನಮ್ಗೆ ಇದೆಲ್ಲ ಗೊತ್ತಿರತ್ತೆ. ನಾವು ತಕ್ಷಣ ಪ್ರಕೃತಿ ತತ್ವ, ಅಹಂಕಾರ ತತ್ವ, ಮಹತ್ತತ್ವ ಅಂತೆಲ್ಲ ಹೇಳ್ತೀವಿ.
ಆ ರೀತಿ ಇಲ್ಲಿ ಪ್ರಕೃತಿ ತತ್ವ, ಮಹತ್ತತ್ವ, ಅಹಂಕಾರ ತತ್ವ. ಮೊದಲು ಮಹತ್ತತ್ವ ಬಂತು, ಅಂದ್ರೆ ಬ್ರಹ್ಮದೇವರ ಶರೀರ. ಅದಾದ್ಮೇಲೆ ಅಹಂಕಾರಂ ಶಿವ ವಿಗ್ರಹಂ ಸಸರ್ಜ. ಶಿವ ವಿಗ್ರಹ ಅಂದ್ರೆ ರುದ್ರದೇವರಿಗೆ ವಿಗ್ರಹ. ವಿಗ್ರಹ ಅಂದ್ರೆ ದೇಹ ಅಂತ ಅರ್ಥ. ಆ ವಿಗ್ರಹ, ರುದ್ರದೇವರಿಗೆ ವಿಗ್ರಹ ದೇಹ ಯಾವುದು? ಅಹಂಕಾರ ತತ್ವ. ಅದನ್ನ ಈಗ ಸಸರ್ಜ ಸೃಷ್ಟಿ ಮಾಡಿದ. ದೈವಾನ್ ದೇಹಾನ್ ಮನಃಖಾನಿ ಕಂಸಸ ತ್ರಿವಿಧಾತ್ಮಕ ಅಂತ ಇಷ್ಟ ಹೇಳಿದ್ರು. ಆ ಅಹಂಕಾರದಲ್ಲಿ ಮತ್ತೆ ಸ್ಪ್ಲಿಟ್ ಆಗತ್ತೆ. ಅಹಂಕಾರ ಎಷ್ಟು ತರ ಇದೆ ಅಂದ್ರೆ ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರ. ರುದ್ರದೇವ್ರಿಗೊಂದು ಶರೀರ ಬಂತು. ಆ ಶರೀರ ಬಂದ ಮೇಲೆ ಒಂದಿಷ್ಟು ಸೃಷ್ಟಿ ಆಗತ್ತೆ ಮುಂದಕ್ಕೆ. ಅಲ್ಲಿ 3 ಇದೆ: ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರ. ಆ 3ರಿಂದ ಸೃಷ್ಟಿ ಆಗುತ್ತೆ. ಏನೇನ್ ಸೃಷ್ಟಿ ಆಗತ್ತೆ ಅನ್ನೋದನ್ನ ಇಲ್ಲಿ ನಮಗೆ ಸರಳವಾಗಿ ಹೇಳ್ಬಿಟ್ಟಿದ್ದಾರೆ ಶ್ಲೋಕದಲ್ಲಿ. ಅದನ್ನ ವಿಭಾಗ ಮಾಡ್ಕೊಂಡು ಓದ್ಕೊಬೇಕು. ಶ್ಲೋಕದಲ್ಲಿ ಏನ್ ಹೇಳಿದಾರೆ ನೋಡೋಣ. ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಅಹಂಕಾರ ತತ್ವ ಬಂದ ಮೇಲೆ ರುದ್ರದೇವರು ಅವರ ದೇಹದಿಂದ ಏನ್ ಸೃಷ್ಟಿ ಮಾಡ್ತಾರೆ ಅಂದ್ರೆ ದೇವತೆಗಳ ಶರೀರ ಸೃಷ್ಟಿ ಆಗುತ್ತೆ. ಆಗ ರುದ್ರದೇವರ ಶರೀರ ಅಹಂಕಾರ ತತ್ವ ಏನಿದೆ ಅದರಿಂದ ದೇವತೆಗಳ ದೇಹ ಸೃಷ್ಟಿ. ಆಮೇಲೆ ಮನಸ್ತತ್ವದ ಸೃಷ್ಟಿ, ಮನಸ್ಸು ಅಂತ ಒಂದಿದೆಯಲ್ಲ ಅದರ ತತ್ವದ ಸೃಷ್ಟಿ. ಆಮೇಲೆ ಇಂದ್ರಿಯಗಳ ಸೃಷ್ಟಿ. ಆಮೇಲೆ ಈ ಭೂತಾಕಾಶ ಏನಿದೆಯಲ್ಲ ಈ ಭೂತಾಕಾಶದ ಸೃಷ್ಟಿ. ಎಲ್ಲದಕ್ಕೂ ಮೂಲ ಕಾರಣ ಯಾವುದು? ರುದ್ರದೇವರ ಅಹಂಕಾರ ತತ್ವ, ಆ ಶರೀರ. ಆದ್ರೆ ಎಲ್ಲದಕ್ಕೂ ಒಂದೇ ಅಲ್ಲ, ಅಹಂಕಾರ ತತ್ವದ ಒಂದು ವಿಭಾಗ ಇದೆ. ಯಾವುದು? ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರ. ಅದನ್ನ ಹೇಗ್ ಬಿಡಿಸ್ಕೊಳ್ಳೋದು? ಛಲಾರಿ ಟಿಪ್ಪಣಿ ನೋಡ್ಬೇಕು ಇದಕ್ಕೆ. ಅಂದ್ರೆ ಟಿಪ್ಪಣಿಗಳು ಯಾಕೆ ಅವಶ್ಯಕತೆ ಇದೆ, ಎಲ್ಲೆಲ್ಲಿದೆ ನಮ್ಗೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಛಲಾರಿಯ ಅಂದ್ರೆ 8ನೇ ಪೇಜ್ ನಲ್ಲಿ ಛಲಾರಿಯ ಅಂತ ಟಿಪ್ಪಣಿ ಇದೆಯಲ್ಲ ಅದನ್ನ ಗಮನಿಸಿ. ಅಲ್ಲಿ 1, 2 ಅಂತೆಲ್ಲ ಮಾರ್ಕ್ ಹಾಕಿದಾರಲ್ಲ ಅಲ್ಲಿಗೆ ಬನ್ನಿ. ಅಲ್ಲಿ 1 ಅನ್ನೋದ್ರಲ್ಲಿ ಏನ್ ಕೊಟ್ಟಿದ್ದಾರೆ? ವೈಕಾರಿಕ ಅಹಂಕಾರಾತ್ ದೈವಾನ್ ದೇವ ವಿಶಿಷ್ಟಾನ್ ದೇವ ಸಂಬಂಧಿ ದೇಹಾನ್ ಮನಸ್ತತ್ವಂಚ. ಅಂದ್ರೆ ಅರ್ಥ, ವೈಕಾರಿಕ ಅಹಂಕಾರದಿಂದ ದೇವತೆಗಳ ಶರೀರ ಸೃಷ್ಟಿ, ಮನಸ್ತತ್ವದ ಸೃಷ್ಟಿ ಆಯ್ತು ಅಂತ ಅರ್ಥ. ದೇವತೆಗಳ ದೇಹ ಆಗ್ಬೋದು, ಮನಸ್ತತ್ವ ಆಗ್ಬೋದು. ಎಂಥ ಅಹಂಕಾರದಿಂದ ಸೃಷ್ಟಿಯಾಗಿದೆ? ವೈಕಾರಿಕ ಅಹಂಕಾರದಿಂದ ಸೃಷ್ಟಿಯಾಗಿದೆ. ನಾವು ಭಾಗವತ ಪಾಠದಲ್ಲೂ ಕೇಳಿದೀವಿ ಇದನ್ನ. ಈ 2ನೇ ಸ್ಕಂದದಲ್ಲಿ ಬರುತ್ತೆ ಈ ತರ ವಿಷಯಗಳು. ಆದ್ರೆ ಅಲ್ಲಿ ಸರಳವಾಗಿ ನಮಗ್ ಗೊತ್ತಾಗಲ್ಲ, ಮತ್ತೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಆದ್ರೆ ಇಲ್ಲಿ ಒಂದು ನೆನ್ಪಿಟ್ಕೊಂಡು ಹೋಗಿ ಮತ್ತೆ ಆ 2ನೇ ಸ್ಕಂದ ಭಾಗವತ ಓದ್ಬೇಕು ಅಲ್ಲಿ ಅಧ್ಯಾಯಗಳಲ್ಲಿ. ಇನ್ನು ತೈಜಸ ಅಹಂಕಾರಕ್ಕೆ ಬರೋಣ. ತೈಜಸ ಅಹಂಕಾರದಿಂದ ಏನ್ ಸೃಷ್ಟಿ ಆಯ್ತು? ದಶೇಂದ್ರಿಯಾಣಿ, 10 ಇಂದ್ರಿಯಗಳ ಸೃಷ್ಟಿ. ಇಲ್ಲಿ ಇಂದ್ರಿಯನ ಹೇಳಲಿಕ್ಕೆ ಯಾವ ಶಬ್ದ ಇದೆ? ಇಲ್ಲಿ ಇಂದ್ರಿಯವನ್ನ ಹೇಳಲಿಕ್ಕಿರೋ ಶಬ್ದ ಖಾನಿ ಅಂತ ಹೇಳಿದ್ದಾರೆ. ಖಾನಿ ಅಂದ್ರೆ ಮೂಲ ಶಬ್ದ ಏನದು? ಖ. ಖ ಅನ್ನೋ ಇದಕ್ಕೆ ಇಂದ್ರಿಯ ಅಂತ ಅರ್ಥ. ಬಹುವಚನ ಹಾಕ್ತಾರೆ ಖಾನಿ ಅಂದ್ರೆ 10 ಇಂದ್ರಿಯಗಳು ಅಂತ ಅರ್ಥ. ಹಾಗಾದ್ರೆ ಯಾವ್ದ್ರಿಂದ 10 ಇಂದ್ರಿಯ ಸೃಷ್ಟಿ ಆಯ್ತು? ತೈಜಸ ಅಹಂಕಾರದಿಂದ 10 ಇಂದ್ರಿಯಗಳ ಸೃಷ್ಟಿ. ಇನ್ನು ತಾಮಸ ಅಹಂಕಾರಕ್ಕೆ ಬರೋದು ಮುಂದಕ್ಕೆ ಇದೆ ಅಲ್ಲೇ ವ್ಯಾಖ್ಯಾನದಲ್ಲಿ. ತಾಮಸ ಅಹಂಕಾರದಿಂದ ಏನ್ ಸೃಷ್ಟಿ ಆಯ್ತು? ಖಂ ಅಂದ್ರೆ ಆಕಾಶಂ, ಆಕಾಶದ ಸೃಷ್ಟಿ ಆಯ್ತು. ಆಕಾಶ ಹೇಗ್ ಸೃಷ್ಟಿ ಆಯ್ತು? ಶಬ್ದ ಅನ್ನೋ ಗುಣದರ ಜೊತೆಗೇನೆ ಆಕಾಶದ ಸೃಷ್ಟಿ ಆಯ್ತಂತೆ. ಬರೀ ಆಕಾಶ ಬರುತ್ತೆ ಅಂತ ಹೇಳ್ಬಾರ್ದು. ಆಕಾಶ ಅಂದ್ರೆ ಆಕಾಶದ ಗುಣ ಯಾವುದು? ಶಬ್ದ. ಎಲ್ಲೆಲ್ಲಿ ನಿಮ್ಗೆ ಆಕಾಶ ಇರತ್ತೋ ಅಲ್ಲೆಲ್ಲ ಶಬ್ದ ಆಗುತ್ತೆ. ನೀವು ತುಂಬಾ ಕ್ಲೋಸ್ ಆಗಿ ಹಿಂಗೆ ಲಿಬಿಡ್ ಆಗ್ಬಿಟ್ರೆ, ಗಟ್ಟಿ ಇದ್ರಲ್ಲಿ ಶಬ್ದ ಕೇಳಿಸಲ್ಲ. ಆಕಾಶ ಇದ್ರೆ ಶಬ್ದ ಕೇಳುತ್ತೆ. ಅಂತೂ ಆಕಾಶಂ ಶಬ್ದ ತತ್ವ ಉತ್ಪತ್ತಿ ಪೂರ್ವಕಂ, ಹೀಗೆ 3 ಅಹಂಕಾರ ಹೇಳಿದ್ರು. ವೈಕಾರಿಕ, ತೈಜಸ ಮತ್ತೆ ತಾಮಸ. ಯಾವ್ದ್ಯಾವ್ದ್ರಿಂದ ಏನೇನ್ ಸೃಷ್ಟಿ ಅಂತ ಛಲಾರಿಯ ಟಿಪ್ಪಣಿಯಲ್ಲಿ ಸಿಗತ್ತೆ ನಮ್ಗೆ, ಅದ್ ನೋಡ್ಬೋದು. ಇನ್ನು ಖಮ್ ಅನ್ನೋದಕ್ಕೆ ಇಂದ್ರಿಯ ಅಂತ ಒಂದ್ ಅರ್ಥ ಹೇಳಿದ್ರು, ಇನ್ನೊಂದಕ್ಕೆ ಖಮ್ ಅಂದ್ರೆ ಆಕಾಶ ಅಂತ ಹೇಳಿದ್ರು. ಇದಕ್ಕೆ ಏನ್ ಪ್ರಮಾಣ ಅಂತ ಯಾರಿಗಾರು ಪ್ರಶ್ನೆ ಇದ್ರೆ ಆಗ ಕೋಶಗಳ ಉದಾಹರಣೆ ಕೊಡ್ತಾರೆ ಮುಂದಕ್ಕೆ ಟಿಪ್ಪಣಿಗಳಲ್ಲಿ. ವಿಶ್ವಕೋಶ, ಅಮರ ಕೋಶ ಅಂತ ಹೇಳಿ ಅದರ ವಾಕ್ಯವನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ನೋಡ್ಬೋದು, ಖಮ್ ಇಂದ್ರಿಯೇ ಸುಖೇ ಸ್ವರ್ಗೆ ಶೂನ್ಯ. ಖಮ್ ಇಂದ್ರಿಯೇ, ಖಮ್ ಅನ್ನೋ ಶಬ್ದಕ್ಕೆ ಇಂದ್ರಿಯ ಅಂತ ಅರ್ಥ, ಅದನ್ನ ಬರ್ದಿದ್ದಾರೆ. ಇನ್ನು ಮುಂದಕ್ಕೆ ಹೋಗೋಣ. ಅಲ್ಲಿ ಅಮರಕೋಶ ಅಂತ ಇದೆ. ಅಮರಸಿಂಹ ಅಂತ ಒಬ್ಬ, ಅವನು ಅಮರಕೋಶ ಬರ್ತಿದ್ದಾನೆ. ನಭೋಂತರಿಕ್ಷ ಗಗನಂ ಅನಂತಂ ಸುರವರ್ತ್ಮ ಖಂ ಅಂತ ಹೇಳಿದ್ದಾರೆ. ಅಲ್ಲಿ ಖಂ ನಭಃ, ಆಕಾಶಕ್ಕೆ ಇದು ಖಮ್ ಅಂತ ಕರೀತಾರೆ ಅಂತ ಸ್ಪಷ್ಟ. ಅಂದ್ರೆ ಟಿಪ್ಪಣಿಗಳಲ್ಲಿ ಯಾವ ತರ ವಿಷಯಗಳಿರುತ್ತೆ ಅಂತ ನಿಮ್ಗೆ ಪರಿಚಯ ಮಾಡ್ತಾ ಹೋಗಿದ್ದೀನಿ. ನೀವು ಅದನ್ನ ಚೆನ್ನಾಗಿ, ಇದು ಪುಸ್ತಕ ಹೇಗಿದ್ರು ಸುಲಭವಾಗಿ ಎಲ್ಲಾ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಪುಸ್ತಕದಲ್ಲಿ. ಅದರಿಂದ ಇದೇನು ಕೆಲಸ ಏನಿಲ್ಲ. ಅದನ್ನ ಒಂದ್ಸಲಿ ನೋಡೋದು, ಸಂಸ್ಕೃತ ವಿಶೇಷವಾಗಿ ಇಚ್ಛೆ ಇರೋರು ಅದನ್ನ ನೋಡ್ಬೋದು. ಇದು ಮುಂದಕ್ಕೆ ಹೋಗೋಣ. ಅದು 8ನೇ ಶ್ಲೋಕ ಅಂತ ಆಗ್ಬಿಡಿದೆ ಅಲ್ಲಿ, ಅದು 4ನೇ ಶ್ಲೋಕ ಅಂತ ಆ ಸಂಖ್ಯೆಯನ್ನು ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ ಈ PDF ನಲ್ಲಿ. ಈಗ 4ನೇ ಶ್ಲೋಕವನ್ನು ನೋಡೋಣ.
ಆಕಾಶಾತ್ ಅಸೃಜತ್ ವಾಯುಂ ವಾಯೋಃ ತೇಜೋ ವ್ಯಜೀಜನತ್ ತೇಜಸಃ ಸಲಿಲಂ ತಸ್ಮಾತ್ ಪೃಥಿವೀಂ ಅಸೃಜತ್ ವಿಭುಃ. ಈಗೆಲ್ಲ ಹಿಂದಿನಿಂದ ನೆನಪಿಸ್ಕೊಂಡ್ ಬರ್ತಾ ಇರ್ಬೇಕು ಯಾವತ್ತು. ಈ ಶಾಸ್ತ್ರ ಪಾಠ ಕಾವ್ಯ ಪಾಠಗಳಂದ್ರೆ ಹಾಗೆ. ನೀವು ಮೊದಲನೇ ದಿವಸ ಏನ್ ಹೇಳಿದ್ವಿ ಅದನ್ನ ಚಿಕ್ಕದಾಗಿ ತಲೆ ಇಟ್ಕೊಳ್ಬೇಕು. ಮೊದಲು ದೇವ್ರ ನಮಸ್ಕಾರ, ಮತ್ತೆ ಲಕ್ಷ್ಮೀನ್ ಸ್ಮರಣೆ ಮಾಡಿದ್ದಾರೆ, ಆನಂದ ತೀರ್ಥರ ಸ್ಮರಣೆ ಮಾಡಿದ್ದಾರೆ. ಹೀಗೆ ಅಲ್ಲಿಂದ ನೆನಪಿಸ್ಕೊಂಡ್ ಬರ್ಬೇಕು ವಸ್ತುತಃ. ಆಮೇಲೆ ತಕ್ಷಣ ಮುಂದೆ ಏನ್ ಹೇಳುದು ಭಗವಂತನ ಸೃಷ್ಟಿ. ಮೊದಲು ಏನ್ ಮಾಡ್ದ ಪ್ರಕೃತಿ ತತ್ವ, 3 ಗುಣ, ಆಮೇಲೆ ಮಹತ್ತತ್ವ, ಬ್ರಹ್ಮದೇವರ ಸೃಷ್ಟಿ, ಅಹಂಕಾರ ತತ್ವ, ಆಮೇಲೆ 3 ಅಹಂಕಾರ, ಅಲ್ಲಿ ಯಾವ್ದ್ರಿಂದ ಏನೇನ್ ಬಂತು, ಕೊನೆಗೆ ಆಕಾಶಕ್ಕೆ ನಿಲ್ಸಿದ್ರು ಆ ಶ್ಲೋಕದಲ್ಲಿ. ಈಗ ಮುಂದೆ ಆಕಾಶದಿಂದ ಲಿಂಕ್ ತಗೊಂಡು ಹೋಗ್ತಾರೆ. ಅದರಿಂದ ಅದ್ ಯಾವತ್ತು ಅಧ್ಯಯನ ಹಾಗೆ. ಈ ಶ್ಲೋಕಕ್ಕೆ ಬಂದಾಗ ಬರೀ ಇದ್ರ ಮಾತ್ರ ನೆನಪಿರ್ಬಾರ್ದು. ಇನ್ನು ಅಷ್ಟು ನೆನಪಿದ್ರೆ ನಮ್ಗೆ ಆ ಶಾಸ್ತ್ರ ಪಾಠ ಕಾವ್ಯ ಪಾಠ ಕೈಗೆ ಬರುತ್ತೆ, ಇಲ್ಲ ಕಷ್ಟ. ಇದು ಆಕಾಶಾತ್ ವಾಯುಂ ಅಸೃಜತ್, ಆಕಾಶದಿಂದ ವಾಯುವಿನ ಸೃಷ್ಟಿ. ನಾವ್ ಅದಕ್ಕೆ ಯಾವತ್ತು ಈ ಪೃಥ್ವಿ ತತ್ವ ಎಲ್ಲ ನಿರ್ದೇಶ ಮಾಡಬೇಕು. ಪಂಚಭೂತಗಳ ಹೆಸರು ಹೇಳಿ ಅಂತ ಕೂಡಲೇ ನಾವೇನ್ ಮಾಡ್ತೀವಿ, ಪೃಥ್ವಿ, ಜಲ, ತೇಜಸ್ಸು, ವಾಯು, ಆಕಾಶ. ಅದ ವಸ್ತುದ ಹಿಂಗೆ ಹೇಳ್ಬಾರ್ದು. ನೀವು ವೇದಾಂತ ಶಾಸ್ತ್ರ ಓದೋರಾದ್ರೆ, ಬೇರೆ ನ್ಯಾಯಶಾಸ್ತ್ರ ಅಥವಾ ಬೇರೆ ಶಾಸ್ತ್ರಗಳು ಓದೋರಾದ್ರೆ ಪೃಥ್ವಿ, ಜಲ, ತೇಜಸ್ಸು, ವಾಯು, ಆಕಾಶ ಅಂತ ಹೇಳ್ಬೇಕು. ವೇದಾಂತ ಶಾಸ್ತ್ರ ಓದೋರಾದ್ರೆ ಅದು ಉಪನಿಷತ್, ಒಟ್ಟು ಉಪನಿಷತ್ ಶಾಸ್ತ್ರ ಓದೋರಾದ್ರೆ ತೈತ್ತರೀಯ ಉಪನಿಷತ್ ಏನ್ ಬರುತ್ತೆ, ಆತ್ಮನ ಆಕಾಶ ಸಂಭೂತ, ಆಕಾಶಾತ್ ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅದ್ಯ ಪೃಥಿವಿ ಅಂತ ಪೃಥಿವಿ ಲಾಸ್ಟ್ಗೆ ಹಾಕೋದು. ಅದನ್ನ ಉಲ್ಟಾ ಹೇಳ್ಬೇಕು. ಆಕಾಶ, ವಾಯು, ತೇಜಸ್ಸು, ಜಲ, ಪೃಥಿವಿ, ಉಲ್ಟಾ. ಆದ್ರಿಂದ ಉಲ್ಟಾ ಕ್ರಮ ಹೇಳಿದ್ರೆ ಇವ್ನು ವೇದಾಂತಿ ಅಂತ ಅರ್ಥ. ಬಾವಲಿ ಕ್ರಮ ಹೇಳಿದ್ರೆ ಇವ್ನು ಬೇರೆ ಶಾಸ್ತ್ರ ಓದಿದ್ದಾನೆ ಅಂತ. ಹಾಗಂತೇನಿಲ್ಲ, ಅವ್ನು ತಿಳ್ಕೊಂಡು ಹೇಳ್ಬೋದು, ಅದ್ ಬೇರೆ ವಿಷಯ. ವ್ಯುತ್ಕ್ರಮ ಸಕ್ರಮ ಅಂತ. ನಾವು ಸಕ್ರಮವಾದದ್ದನ್ನ ವ್ಯುತ್ಕ್ರಮ ಮಾಡ್ಬಿಡಿದೀವಿ, ಚೇಂಜ್ ಮಾಡ್ಕೊಬಿಡಿದ್ವಿ. ಅದರಿಂದ ಮೊದಲು ಈ ಶ್ಲೋಕನೆಲ್ಲ ಕಂಠಪಾಠ ಮಾಡಿದ್ರೆ ನಮ್ಗೆ ಆ ಕ್ರಮ ಸ್ವಲ್ಪ ಬಿಡ್ತಾ ಬರ್ತೀವಿ. ಆಕಾಶಾತ್ ಅಸೃಜತ್ ವಾಯುಂ, ಆಕಾಶದಿಂದ ಯಾವುದನ್ನ ಸೃಷ್ಟಿ ಮಾಡಿದಾನೆ ಈಗ ಪರಮಾತ್ಮ, ವಾಯುಂ, ಆಕಾಶಾತ್ ವಾಯುಹು ಅಂತ ತೈತರೀಯ ಉಪನಿಷತ್ ಹೇಳುತ್ತಲ್ಲ, ಅದೇ ತರ ಹೇಳಿದ್ದಾರೆ ಇಲ್ಲಿ. ಅಂದ್ರೆ ಇದನ್ನ ಹೇಳ್ಬೇಕಾದ್ರೆ ತೈತರೀಯ ಉಪನಿಷತ್ತು ಮನಸ್ಸಲ್ಲಿರ್ಬೇಕು. ಆಕಾಶದ ವಾಯುವಿನ ಸೃಷ್ಟಿ ಆಯ್ತು. ವಾಯುವಿನಿಂದ ಏನಾಯ್ತು, ವಾಯೋಹೋ ತೇಜಃ ವ್ಯಜೀಜನತ್, ವ್ಯಜೀಜನತ್ ಅಂದ್ರೆ ಸೃಷ್ಟಿ ಆಯ್ತು ಅಂತ ಅರ್ಥ. ಅಲ್ಲಿ ವ್ಯಜೀಜನತ್ ಅದು ಧಾತು ಯಾವುದು ಕೊಡ್ತಾರೆ ಕೆಳಗೆ ಅಂತ, ಅದನ್ನ ನೋಡ್ಕೊಂತ ಹೋಗಿ, ಚಿಕ್ಕದಾಗಿ ನೋಡ್ಕೊಂತ ಹೋಗಿ. ಫಸ್ಟೇ ಎಲ್ಲಾ ಇಡೀ ಒಂದೊಂದ್ ಲೈನು ಓದ್ತಾ ಹೋದ್ರೆ ನಿಮ್ಗೆ ಮಣಿಮಂಜರಿ ಮುಗಿಯೋದೇ ಇಲ್ಲ. ಅದೊಂದ್ಸರಿ ಕ್ಲೀನ್ ಆಗಿ ಮೇಲ್ಮೆ ಏನಿದೆ ಅಂತ ಚೆನ್ನಾಗಿ ಗೊತ್ತಾಗ್ಬೇಕು ವಿಷಯ. ಆಮೇಲೆ ಅದನ್ನ ಒಂದೊಂದೇ ಸಂಸ್ಕೃತ ನೋಡ್ತಾ ಹೋದೆ. ವ್ಯಜೀಜನತನಲ್ಲಿ ನಿಮ್ಗೆ ಆ ಕ್ರಿಯಾಪದನು ಕೊಟ್ಟು ಮಾಡಿರ್ತಾರೆ. ಏನು ಕ್ರಿಯಾಪದ ಅಲ್ಲಿ ಕೊಟ್ಟಿದ್ದಾರೆ, ಬೆಳೆಸಿದ್ದಾರೆ. ಜನಿ ಪ್ರಾದುರ್ಭಾವೆ, ಪ್ರಾದುರ್ಭಾವ ಒಂದೊಂದರಿಂದ ಒಂದೊಂದರ ಪ್ರಾದುರ್ಭಾವ ಆಯ್ತು ಅಂತ ಅರ್ಥ. ಮೂಲ ಶಬ್ದ ಸರಿ. ಆಕಾಶ ಆಯ್ತು, ಆಕಾಶದಿಂದ ವಾಯು, ವಾಯುವಿನಿಂದ ತೇಜಸ್ಸು, ತೇಜಸ ಸಲಿಲಂ ತಸ್ಮಾತ್, ತೇಜಸ್ಸಿನಿಂದ ಸಲೀಲ, ಸಲೀಲ ಅಂದ್ರೆ ನೀರು. ಹಾಗಾದ್ರೆ ಜಲತತ್ವದ ಸೃಷ್ಟಿ ಆಯ್ತು. ಆಮೇಲೆ ಪೃಥಿವೀಂ ಅಸೃಜತ್ ವಿಭುಹು, ಪೃಥಿವಿಯನ್ನ ಆಮೇಲೆ ಸೃಷ್ಟಿ ಮಾಡ. ಅದೇ ತರ. ಹಾಗಾದ್ರೆ ಆಕಾಶ ಎಲ್ಲಿ ಲಿಂಕು ಆಕಾಶಕ್ಕೆ ಅಂದ್ರೆ ಇದು ಆ ಅಹಂಕಾರ ತತ್ವ ಏನಿದೆಯಲ್ಲ ಅದರಲ್ಲಿ 3ನೇದು ತಾಮಸ ಅಹಂಕಾರ ಇದೆಯಲ್ಲ, ಆ ತಾಮಸ ಅಹಂಕಾರದಿಂದ ಆಕಾಶ, ಅಲ್ಲಿಂದ ವಾಯು, ಆಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಪೃಥಿವಿವರೆಗೆ. ಪೃಥಿವೀಂ ಅಸೃಜತ್ ವಿಭುಹು ಅಂತ ಇಷ್ಟ. ವಿಭುಹು ಅಂದ್ರೆ ಏನರ್ಥ, ವಿಭುಹು ಅಂತಂದ್ರೆ ಇಲ್ಲಿ ಸಮರ್ಥ ಅಂತ ಅರ್ಥ, ಅಥವಾ ಎಲ್ಲಾ ಕಡೆ ವ್ಯಾಪ್ತನಾಗಿರೋನು. ನೀವು ಟಿಪ್ಪಣಿಯಲ್ಲಿ ನೋಡ್ಬೇಕಾಗ ನಮಗ್ ಅರ್ಥ ಆಗ್ಲಿಲ್ಲ ಈ ವಿಭು ಅನ್ನೋ ಶಬ್ದಕ್ಕೆ. ಕನ್ನಡದಲ್ಲಿ ಕೊಟ್ಟಿರ್ತಾರೆ ಸರಿ, ವ್ಯಾಪ್ತನಾದ ನಾರಾಯಣ ದೇವರು ಅಂತ ಕೊಟ್ಟಿದ್ದಾರೆ. ಬಟ್ ಸಂಸ್ಕೃತ ಟಿಪ್ಪಣಿ ನಮಗೆ ಮೂಲ ಯಾವತ್ತು. ಕೆಲವು ಸರಿ ಕನ್ನಡದಲ್ಲಿ ಆಚೆ ಈಚೆ ಆದ್ರೂ ಚಿಂತೆ ಇಲ್ಲ, ಆದ್ರೆ ಸಂಸ್ಕೃತದಲ್ಲಿ ಏನ್ ಬರ್ತಾರೆ ನೋಡ್ಬೇಕು. ಅಲ್ಲಿ ವ್ಯಾಖ್ಯಾನ ಅಂತ ಕೊಟ್ಟಿದ್ದಾರಲ್ಲ, ಅಲ್ಲಿ ಏನ್ ಬರ್ದಿದ್ದಾರೆ ಮೊದಲನೇ ವ್ಯಾಖ್ಯಾನದಲ್ಲಿ, ವಿಭು ವ್ಯಾಪ್ತ ನಾರಾಯಣ ಅಂತ ಕೊಟ್ಟಿದ್ದಾರೆ. ಅದರಿಂದ ವ್ಯಾಪ್ತ ಅಂತ ಅರ್ಥ, ಅದನ್ನ ನೆನ್ಪಿಟ್ಕೋಬೇಕು. ಇನ್ನು ಪ್ರತಿಯೊಂದು ಭೂತಗಳ ಸೃಷ್ಟಿ ಆಯ್ತಲ್ಲ, ಆ ಭೂತ ಸೃಷ್ಟಿ ಆಗ್ಬೇಕಾದಲ್ಲ ಒಂದ್ ವಿಷಯ ಹೇಳ್ತಾರೆ. ಛಲಾರಿ ಟಿಪ್ಪಣಿ ನೋಡಿ, ಛಲಾರಿ ಟಿಪ್ಪಣಿಯ ವಾಕ್ಯ ಓದ್ತೀನಿ. ಆಕಾಶಾಖ್ಯ ಉಪಾದಾನಾತ್ ಪೂರ್ವ ಕಾರಣ ಸಂಬಂಧಾತ್
ಪೂರ್ವ ಕಾರಣಾನಾಂ ಉತ್ತರೋತ್ತರ ಕಾರ್ಯಂ ಪ್ರತಿ ಉಪಯೋಗೋ ಜ್ಞೇಯ ಅಂತ ಹಾಕಿದ್ದಾರೆ. ಅಂದ್ರೆ ಹಿಂದಿನ ಕಾರಣಗಳು ಮುಂದಿನ ಕಾರ್ಯಕ್ಕೆ ಉಪಯೋಗಿ. ಹೇಗೆ ಹಿಂದಿನ ಗುಣ ಎಲ್ಲ ಮುಂದಿಂದಕ್ಕೆ ಬರುತ್ತೆ. ಅಂದ್ರೆ ಹೇಗೆ ಬರುತ್ತೆ ಅನ್ನೋದನ್ನ ವಿವರಿಸ್ತಾ ಹೋಗ್ತಾರೆ. ಎಲ್ಲಿ ವಿಶೇಷ ವಿಚಾರ ಅನ್ನೋದು ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ. ವಿಶೇಷ ವಿಚಾರ ಎಷ್ಟನೇ ಪೇಜ್ ಅಲ್ಲಿ ಇದೆ? 11ನೇ ಪೇಜ್ ಅಲ್ಲಿ ಇದೆ. 11ನೇ ಪೇಜ್ ಅಲ್ಲಿ ನೋಡಿ PDF ನಲ್ಲಿ ವಿಶೇಷ ವಿಚಾರ ಅಲ್ಲೇನ್ ಹಾಕಿದ್ದಾರೆ? ಆಕಾಶ ವಾಯುವಿಗೆ ಜನಕ, ತಂದೆ ಅಂತ ಅರ್ಥ. ಆಕಾಶದಿಂದ ಮಗು ಹುಟ್ಟು, ವಾಯು ಹುಟ್ಟ. ವಾಯುವಿನಲ್ಲಿ ಏನ್ ಸಂಬಂಧ ಇರುತ್ತೆ? ಆಕಾಶದ ಸಂಬಂಧ ಯಾವಾಗಲೂ ಇರುತ್ತೆ. ವಾಯು ಅಂತ ಇದ್ರೆ ಆಕಾಶದ ಸಂಬಂಧ ಇರುತ್ತೆ. ಆಮೇಲೆ ಅಗ್ನಿ ಹುಟ್ಟು, ಅಗ್ನಿಯಲ್ಲಿ ಏನ್ ಸಂಬಂಧ ಇರುತ್ತೆ? ಹಿಂದಿನ ಆಕಾಶ ವಾಯು ಎರಡೂ ಸೇರಿಸ್ಕೊಬೇಕು. ಸೊ ಹಿಂದಿಂದ ಏನೇನಿದೆಯೋ ಅದೆಲ್ಲ ಮುಂದೆಂದು ಕೊನೆಗೆ ಪೃಥ್ವಿ ತತ್ವಕ್ಕೆ ಬರೋ ಅಷ್ಟೊತ್ತಿಗೆ ಎಲ್ಲಾದ್ರ ಸಂಬಂಧನೂ ಇರುತ್ತೆ ಅಂತ ಅರ್ಥ. ಅದನ್ನ ವಿಶೇಷ ವಿಚಾರ ಅನ್ನೋದ್ರಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಲಯ ಕಾಲದಲ್ಲಿ ಇದು ಸೃಷ್ಟಿ ಆಗ್ಬೇಕಾದ್ರೆ, ಬಟ್ ಲಯ ಕಾಲದಲ್ಲಿ ಉಲ್ಟಾ ಬರ್ಬೇಕು. ಲಯ ಕಾಲದಲ್ಲಿ ಹೇಗೆ ಉಲ್ಟಾ ಬರುತ್ತೆ ಅಂದ್ರೆ ಭೂತತ್ವ ಅಂದ್ರೆ ಪೃಥ್ವಿತ್ವ ನೀರಿನಲ್ಲಿ, ಮತ್ತೆ ಪೃಥ್ವಿ ನೀರು ಜಲ ಇದು ತೇಜಸ್ಸಿನಲ್ಲಿ, ಆಮೇಲೆ 3 ಸೇರಿ 4ನೇದ್ರಲ್ಲಿ, 4 ಸೇರಿ 5ನೇದ್ರಲ್ಲಿ ಅಂತ. ಇದು ಲಯಕ್ರಮ. ಅದು ನಾವ್ ಯಾವಾಗಲೂ ಹೇಳೋದು ಯಾವ ಕ್ರಮ? ಲಯಕ್ರಮ. ಎಲ್ಲಾ ಕಡೆ ಪೃಥ್ವಿ ಮತ್ತೆ ಜಲ, ತೇಜಸ್ಸು, ವಾಯು, ಆಕಾಶ, ಇದು ಲಯಕ್ರಮ. ಅಂದ್ರೆ ಒಂದೊಂದು ತತ್ವ ಮತ್ತೊಂದ್ರಲ್ಲಿ ಹೋಗಿ ಸೇರ್ಕೊಳ್ಳೋದು, ಸಂಹಾರ ಆಗೋ ಕ್ರಮ ಹೇಳ್ತೀವಿ. ಆದ್ರೆ ಸೃಷ್ಟಿ ಕ್ರಮ ಹೇಗೆ? ಆಕಾಶ, ವಾಯು, ತೇಜಸ್ಸು, ಜಲ, ಪೃಥ್ವಿ, ಈ ತರ ಎರಡೂ ಕ್ರಮ ಬೇಕು. ಬಟ್ ಎಲ್ಲ ಲಯಕ್ರಮ ಪ್ರಸಿದ್ಧ ಆಗ್ಬಿಡಿದೆ ಈಗ. ತಕ್ಷಣ ನಮ್ಗೆ ಅದ್ ನೆನಪಾಗುತ್ತೆ. ಅದು ವಿಶೇಷ. ಇದು ಮುಂದಕ್ಕೆ ಹೋಗೋಣ. 5ನೆಯ ಶ್ಲೋಕ. ತತಃ ಕೂಟಸ್ಥಂ ಅಸೃಜತ್ ವಿಧಿಂ ಬ್ರಹ್ಮಾಂಡ ವಿಗ್ರಹಂ ತಸ್ಮಿನ್ಸ್ತು ಭಗವಾನ್ ಭೂಯೋ ಭುವನಾನಿ ಚತುರ್ದಶ. ಈ ಶ್ಲೋಕ ನಾನು ಪ್ರಾರಂಭ ಮಾಡೋದಿಲ್ಲ ಇವತ್ತು, ಇಲ್ಲಿಗೆ ನಿಲ್ಲಿಸ್ತೀನಿ. ಯಾಕೆಂದ್ರೆ ಈ ಶ್ಲೋಕದಲ್ಲಿ ನೀವು ಟಿಪ್ಪಣಿ ನೋಡಿ ಎಷ್ಟು, 11ನೇ ಶ್ಲೋಕ ಅಲ್ವೇ, 11ನೇ ಪೇಜು. ಟಿಪ್ಪಣಿ ವ್ಯಾಖ್ಯಾನ ಶುರುವಾಗತ್ತೆ. ಎಷ್ಟಿದೆ ವ್ಯಾಖ್ಯಾನ? 1 2 3 ಪೇಜ್ ವ್ಯಾಖ್ಯಾನ ಬರೆದಿದೆ. ಅಷ್ಟೊಂದು ಬರ್ದಿದ್ದಾರೆ. ಈಗ ಅದನ್ನು ಶುರು ಮಾಡಿದ್ರೆ ಖಂಡಿತ ಅದು ಮುಕ್ತಾಯ ಆಗೋದಿಲ್ಲ. ಹಾಗಾಗಿ ಇಲ್ಲಿಗೆ ಇವತ್ತಿನ ದಿವಸ ಈ ಪಾಠದ ಮುಕ್ತಾಯವನ್ನ ಮಾಡ್ತೀನಿ. ಇದು ಮುಂದಿನ ವಾರದಲ್ಲಿ ಮತ್ತೆ ಶನಿವಾರ ಸಿಗೋಣ ಅಂತ ಹೇಳ್ತಾರೆ. ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀವನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಶ್ರೀಕೃಷ್ಣ ನಮಸ್ಕಾರ ಗುರುಗಳೇ. ಆಚಾರ್ಯ, ಒಂದು ಪ್ರಶ್ನೆ ಇದೆ. ಹೇಳಿ. ಆಚಾರ್ಯ, ಆಕಾಶದಿಂದ ವಾಯು ಉತ್ಪತ್ತಿ ಆಯ್ತು ಅಂತ ಹೇಳಿದ್ರಿ. ಈಗ ವಾಯು ಹೇಗೆ ಬ್ರಹ್ಮದೇವರಿಗೆ ಸಮ ಹಾಕ್ತಾರೆ ಅಂತ ಗೊತ್ತಾಗ್ಲಿಲ್ಲ ಆಚಾರ್ಯ. ಅಲ್ಲ, ಇದು ಈ ವಾಯು ಅಂತಂದ್ರೆ ಯಾವ ವಾಯು? ಭೂತ. ಈ ವಾಯು ಅಂದ್ರೆ ಇದು ಭೂತವಾಯು ಅಂತ ಅನ್ಸ್ಕೊಳುತ್ತೆ. ಭೂತವಾಯು ಅಂದ್ರೆ ಈಗ ನಮ್ ಸುತ್ತಲೂ ಮೊದಲು ಗಾಳಿ ಆಗತ್ತ, ಈ ಗಾಳಿಯ ಮೂಲ ಸೃಷ್ಟಿ. ಆಚಾರ್ಯ ನಮಸ್ಕಾರ. ಹೇಳಿ. ಈಗ ಅಜೀಜನತ್ ಅಂದ್ರೆ ಇದು ಯಾವ್ದು ಧಾತು? ಅದು ಪ್ರಾದುರ್ಭಾವೇ ಧಾತು ಏನು? ಹೌದು, ಜನೇ ಪ್ರಾದುರ್ಭಾವೇ. ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, 10ನೇ ಪೇಜ್ ಅನ್ನು ತೆಗೀರಿ. 10ನೇ ಪೇಜ್ ಅಲ್ಲಿ ಸಿಗತ್ತೆ. ಹಲೋ, ಒಂದು ಬೇಸಿಕ್ ಕ್ವೆಶ್ಚನ್. ಪ್ರಾದುರ್ಭಾವ ಬೇರೆ ಮತ್ತು ಹುಟ್ಟೋದು ಬೇರೆ ಏನು? ಅಂದ್ರೆ ಎಳ್ಳು ಧಾತು ಅವೇನು? ಪ್ರಾದುರ್ಭಾವ ಧಾತು ಬೇರೆ, ಜನೀರ್ ಪ್ರಾದುರ್ಭಾವ ಅದೊಂದು ಧಾತು, ಇನ್ನೊಂದು ಯಾವ್ದೋ ಹುಟ್ಲಿಕ್ಕೆ ಯಾವ್ದದ ಅದದ ಯಾವ್ದ? ಅಲ್ಲ, ಸುಮಾರು ಧಾತುಗಳಿದೆ. ಜನನೆ ಅಂತ ಇದೆ, ಜನಿ ಪ್ರಾದುರ್ಭಾವ. ಧಾತು ಯಾವ್ದು ಹಾಕಿರ್ತಾರೋ ಅದಕ್ಕೆ ಹುಡ್ಕೊಂಡು ಹೋಗೋದಷ್ಟೇ. ಕ್ರಿಯಾಪದ ಬೇಕಾದಷ್ಟಿದೆ. ಓಕೆ, ಇಲ್ಲ ಜನಿನು ಪ್ರಾದುರ್ಭಾವನೇ ಅದರ ಅರ್ಥ? ಜನಿ ಅದನ್ನು ಪ್ರಾದುರ್ಭಾವ ಅದು ಕೊಟ್ಟಿದ್ದಾರೆ ನೋಡ್ರಿ 10ನೇ ಪೇಜ್ ಅಲ್ಲಿ, ಸುಲಭವಾಗಿ ಸಿಕ್ಬಿಡುತ್ತೆ. ಅದೇ ಸಂಸ್ಕೃತದಲ್ಲೇ 10ನೇ ಪೇಜ್ ಅಲ್ಲಿ ಸಿಗತ್ತೆ. ಓಕೆ, ಇಲ್ಲ ನನ್ಗೆ ಅರ್ಥ ಇದರ ಅರ್ಥ ಪ್ರಾದುರ್ಭಾವ ಅಂದ್ರೆ ಹುಟ್ಟೋದೇನು? ಪ್ರಾದುರ್ಭಾವ ಅಂದ್ರೆ ಯಾವ್ಯಾವ್ದು ಹುಟ್ಟತ್ತೋ ಅದಕ್ಕೆಲ್ಲ ಪ್ರಾದುರ್ಭಾವ ಆಗಿದೆ ಅಂತ ಕರಿಬಹುದು. ಆದ್ರೆ ಯಾವ್ದು ಪ್ರಾದುರ್ಭಾವ ಆಗಿದೆಯೋ ಅದೆಲ್ಲ ಹುಟ್ಟಿದೆ ಅಂತ ಹೇಳಿ ಬರಲ್ಲ ಅಷ್ಟೇ. ಅಂದ್ರೆ ಪ್ರಾದುರ್ಭಾವ ಅಂದ್ರೆ ಈಗ ಉದಾಹರಣೆ ಕೃಷ್ಣ ಪ್ರಾದುರ್ಭಾವಗೊಂಡ ಅಂತ ಹೇಳ್ತೀವಿ. ವಸುದೇವ ದೇವಕಿಯಲ್ಲಿ ಕೃಷ್ಣ ಪ್ರಾದುರ್ಭಾವಗೊಂಡ, ಆದ್ರೆ ಅವನು ಹುಟ್ಟಿಲ್ಲ. ಹೇಳಿ ನಾವೇನೇನು ಈಗ ಹುಟ್ಟಿದೀವಲ್ಲ,
ಈಗ ದೇಹ ನಮ್ಗೆ ಏನ್ ಬಂದಿದೆಯಲ್ಲ ಇದು ಹುಟ್ಟಿದೆ, ಹಾಗೆ ನಮಗ್ ಪ್ರಾದುರ್ಭಾವನೂ ಆಗಿದೆ ಅಂತ ಹೇಳ್ಬೋದು. ಓಕೆ ವ್ಯಾಪ್ತಿ ಅಂತ ಹೇಳ್ತೀವಿ. ಹೇಗೆ ಅಂದ್ರೆ ಎಲ್ಲೆಲ್ಲಿ ಧೂಮ ಅಲ್ಲಲ್ಲಿ ವನ್ನಿ, ಎಲ್ಲೆಲ್ಲಿ ವನ್ನಿ ಅಲ್ಲಲ್ಲಿ ಧೂಮ ಅಂತ ಹೇಳಿಕ್ ಬರಲ್ಲ. ಹಾಗೆ ಎಲ್ಲೆಲ್ಲಿ ಹುಟ್ಟಿದೆಯೋ ಅಲ್ಲೆಲ್ಲ ಪ್ರಾದುರ್ಭಾವ, ಎಲ್ಲೆಲ್ಲಿ ಅಂತ ಹೇಳಿಕ್ ಬರಲ್ಲ. ಅದು ಎಲ್ಲೆಲ್ಲಿ ಪ್ರಾದುರ್ಭಾವ ಅಂದ್ರೆ ಅಲ್ಲೆಲ್ಲಿ ಹುಟ್ಟಿದೆ ಅಂತ ಹೇಳ್ಬೋದು. ಓಕೆ ಸರಿ ಸರಿ ಓಕೆ ಥ್ಯಾಂಕ್ ಯು. ಆಚಾರ್ಯ ಒಂದ್ ಪ್ರಶ್ನೆ ಇತ್ತು. ನಮಸ್ಕಾರ ಆಚಾರ್ಯ. ಹೇಳಿ ಆಚಾರ್ಯ, ಮತ್ತೆ ಇವಾಗ ಇದು ಈ ಪಂಚಭೂತಗಳಲ್ಲಿ ಭೂತವಾಯು ಅಂದ್ರೆ ಪ್ರವಾಹ ವಾಯು ಬೇರೆ, ಭೂತವಾಯು ಬೇರೆ ಅಲ್ವಾ ಅವಾಗ? ಹೌದು 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 ಹೌದು. ಅಂದ್ರೆ ಇಲ್ಲಿ ಯಾವುದು ದೇವತೆ ಬಗ್ಗೆ ಹೇಳ್ತಾರೆ. ಭೂತವಾಯು. ಹೌದು, ಪ್ರವಾಹ ವಾಯು ಬಗ್ಗೆ ಇದು ಬಂದಿಲ್ಲ. ಓ, ದೇವತೆಗಳ ಬಗ್ಗೆ ದೇವತೆಗಳ ದೇಹ ಬರುತ್ತೆ ಅಂತ ಸಾಮಾನ್ಯ ಹೇಳ್ಬಿಟ್ಟು ಬಂದಿಲ್ಲ. ಹೌದು, ಮುಂಚೆ ಅದಿನ್ನು ಪೂರ್ತಿ ಕೇಳ್ಬೇಕು. ಪೂರ್ತಿ ಕೇಳಿದಾಗ ಒಂದು ಗೊತ್ತಾಗುತ್ತೆ. ಆಯ್ತಾಯ್ತು. ಆಯ್ತು. ಅಮೂಲ್ಯ ಬೇಕಾಗ್ತದೆ ಗುರುಗಳೇ. ಏನ್ ಹೇಳಿ ಕೇಳಿ. ವ್ಯಾಕರಣ ಬೇಕಾಗ್ತದೆ ಅಂದ್ರೆ ವ್ಯಾಕರಣ ಇಲ್ಲ ಅಂದ್ರೆ ಆಯ್ತು, ಯಾರಿಗೆ ಅಲ್ಲ ಏನ್ ಅಪೇಕ್ಷೆ ಇದೆಯೋ ಅದನ್ನ ಕೇಳ್ರಿ, ಅದನ್ನ ವಿವರಣೆ ಕೊಡ್ತೀನಿ. ಆಯ್ತು. ಅಂದ್ರೆ ಇವಾಗ ಎಲ್ರೂ ಸೇರ್ಕೊಂಡಿದ್ದೀರಿ, ಅದರಿಂದ ಯಾರಿಗೆ ವ್ಯಾಕರಣ ಬೇಕೋ ಅವ್ರು ಕೇಳಿ, ಹೇಳ್ತೀನಿ ನಾನು. ಆಯ್ತು. ಆಯ್ತು.